ಇನ್ನು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಭೂಮಿ ಕಂಪಿಸಿದೆ. ರಿಕ್ಟರ್ ಮಾಪನದಲ್ಲಿ ಕಂಪನದ ತೀವ್ರತೆ ಶೇಕಡ 4.3 ದಾಖಲಾಗಿರುವಂಥದ್ದು. ರಿಕ್ಟರ್ ಮಾಪಕದಲ್ಲಿ ಕಂಪನದ ತೀವ್ರತೆ ಶೇಕಡ 4.3 ದಾಖಲಾಗಿದೆ. ದೆಹಲಿ ಎನ್ಸಿಆರ್ ಪ್ರದೇಶದ ಸುತ್ತಮುತ್ತ ಭೂಮಿ ಕಂಪಿಸಿದೆ ಅಂತ. ಇವತ್ತು ಬೆಳಗ್ಗೆ 5:36 ಸಮಯಕ್ಕೆ ಭೂಮಿ ಕಂಪಿಸಿದಂಥ ಅನುಭವ ಆಗಿದೆ. ಇದರಿಂದ ಜನರು ಕೂಡ ಆತಂಕಕ್ಕೀಡಾಗಿದ್ದರು, ಮನೆಗಳಿಂದ ಹೊರಗಡೆ ಓಡಿ ಬಂದಿದ್ದಾರೆ. ಕಂಪನದ ವಿಡಿಯೋಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಅಂತ. ಮನೆಗಳಿಗೆ ಅಳವಡಿಕೆ ಮಾಡಿದಂಥ CCTVಯಲ್ಲಿ ಈ ಕಂಪನದ ದೃಶ್ಯಾವಳಿಗಳು ರೆಕಾರ್ಡ್ ಆಗಿದೆ. ಇವು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಹರಿದಾಡ್ತಾ ಇರುವಂಥದ್ದು ಗಮನಿಸ್ತಾ ಇರ್ಬೋದು. ಇನ್ನು ಬಿಹಾರದಲ್ಲೂ ಕೂಡ ಭೂಮಿ ಕಂಪಿಸಿದೆ ಅಂತ. ಬೆಳಗ್ಗೆ 8 ಗಂಟೆ ಸುಮಾರಿಗೆ ಬಿಹಾರದಲ್ಲಿ ಭೂಮಿ ಕಂಪಿಸಿದೆ. ರಿಕ್ಟರ್ ಮಾಪಕದಲ್ಲಿ ಕಂಪನದ ತೀವ್ರತೆ ಶೇಕಡ 4.0 ಅಂತ ದಾಖಲಾಗಿದೆ. ಬಿಹಾರದ ಸಿವಾನ್ ಸೇರಿ ಹಲವು ಕಡೆ ಭೂಮಿ ಕಂಪಿಸಿರುವಂಥದ್ದು ಗಮನಿಸ್ತಾ ಇರ್ಬೋದು. ಇದು ಬಿಹಾರದ ದೃಶ್ಯಾವಳಿಗಳು. ಒಂದು ಕಡೆ ದೆಹಲಿ, ಮತ್ತೊಂದು ಕಡೆ ಬಿಹಾರದಲ್ಲೂ ಕೂಡ ಭೂಮಿ ಕಂಪಿಸಿದೆ. ಇವತ್ತು ಬೆಳಗ್ಗೆ ಒಂದು ಕಡೆ ದೆಹಲಿಯಲ್ಲಿ 5:30 ಸುಮಾರಿಗೆ, ಬಿಹಾರದಲ್ಲಿ 8 ಗಂಟೆ ಸುಮಾರಿಗೆ ದೆಹಲಿಯಲ್ಲಿ ಕಂಪಿಸಿದಂಥ ರಿಕ್ಟರ್ ಮಾಪಕದ ತೀವ್ರತೆ 4.3 ಆದರೆ ಬಿಹಾರದಲ್ಲಿ 4 ಅಂತ ದಾಖಲಾಗಿದೆ.